ಆರಂಭದಲ್ಲೆಲ್ಲ ಮಳೆಯ ಸುದ್ದಿಗಳು ಏನೇನು, ಮಳೆಯಿಂದ ಆಗಿರತಕ್ಕಂಥ ಅನಾಹುತಗಳೇನೇನು ಅಂತಕ್ಕಂಥದ್ದು ನೋಡ್ಬೋಣ. ಈ ಬಾರಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥ ಜಿಲ್ಲೆ ಅಂತಂದರೆ ಉತ್ತರ ಕನ್ನಡ. ಉತ್ತರ ಕನ್ನಡದಲ್ಲಂತೂ ಎಡೆಬಿಡದೆ ವರ್ಷಧಾರೆ. ಅವರಿಗೆ ಒಂದು ಸ್ವಲ್ಪ ಸಮಯನೂ ಕೊಡ್ತಾ ಇಲ್ಲ, ಅಷ್ಟು ಮೇಲಿಂದ ಮೇಲೆ ಮಳೆ ಆಗ್ತಾ ಇದೆ. ಹೀಗಾಗಿ ಮನೆಗಳಿಗೆ, ಜಮೀನುಗಳಿಗೆ ಎಲ್ಲ ಕಡೆ ನೀರು ನುಗ್ಗಿಬಿಟ್ಟಿದೆ. ತಗ್ಗು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರ ಪರಿಸ್ಥಿತಿ ಅಂತೂ ಹೇಳತೀರದ್ದು. ಇದ್ರ ಜೊತೆಗೆ ಮಳೆಯನ್ನು ನಂಬಿ ಏನು ಈಗಾಗಲೇ ಕೆಲವರು ಬಿತ್ತನೆ ಮಾಡಿದ್ರಲ್ಲ, ಎಲ್ಲ ಜಮೀನುಗಳು ಕೂಡ ನಾಶವಾಗ್ಬಿಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಪರೀತವಾದಂತಹ ಸಮಸ್ಯೆ ಎದುರಾಗಿದೆ ಈ ಮಳೆಯಿಂದಾಗಿ. ಏನೇನಾಗಿದೆ ಅಂತ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕರಾವಳಿಯನ್ನ ನುಂಗಿದ ಅಬ್ಬರದ ಮಳೆ. ಕಾರವಾರದ 10ಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತ. ಕಾರವಾರ ಹೊನ್ನಾವರ ಭಾಗದಲ್ಲಿ ಭೂಕುಸಿತ. ಎಲ್ಲಿ ನೋಡಿದ್ರಲ್ಲಿ ನೀರು ಅಬ್ಬರಿಸ್ತಾ ಇರುವಂತಹ ವರ್ಣ. ಮಳೆಯಲ್ಲೇ ಮನೆಗಳಿಗೆ ನೀರು ನುಗ್ಗಿ ಹೈರಾಣಾದ ಜನ. ಅಲ್ಲಲ್ಲಿ ಗುಡ್ಡ ಕುಸಿತ. ಹೌದು, ಈ ರಣ ಭೀಕರ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನದ್ದು. ಇಲ್ಲಿನ ಚಂಡಿಯ ಅರಗ ಗ್ರಾಮಗಳಲ್ಲಿ ಹೆದ್ದಾರಿ ಕಾಮಗಾರಿ ಹಾಗೂ ನೌಕಾನೆಲೆ ಕಾಮಗಾರಿಯಿಂದ ನೀರು ಸಮುದ್ರ ಸೇರದೆ ಮನೆ, ರಸ್ತೆ, ಕೃಷಿ ಭೂಮಿಗಳಿಗೆ ನುಗ್ಗಿ ಅವಾಂತರವನ್ನ ತಂದೊಡ್ಡಿದೆ. ಇನ್ನು ಇಲ್ಲಿನ ಮನೆಯೊಂದರಲ್ಲಿ ಅನಾರೋಗ್ಯ ಪೀಡಿತ ಮಹಿಳೆಯನ್ನ ಆಸ್ಪತ್ರೆಗೆ ಸಾಗಿಸೋದಿಕ್ಕೆ ಸ್ಥಳೀಯ ಜನರು ಆಂಬುಲೆನ್ಸ್ ತರೋದಿಕ್ಕಾಗದೆ 4 ಅಡಿ ನಿಂತ ನೀರಿನಲ್ಲೇ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ನೀರು ನಿಂತು ಸಂಚಾರಕ್ಕೆ ಅಡ್ಡಿಯಾಗಿ ನೂರಾರು ವಾಹನಗಳು ಹೆದ್ದಾರಿ ರಸ್ತೆಯಲ್ಲೇ ನಿಲ್ಲುವಂತಾಯಿತು. ಇನ್ನು ಚಂಡಿಯ ಅರಗ ಗ್ರಾಮಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನ ಹೊರಗೆ ಬರಲಾರದೆ ಜೀವ ಕೈಯಲ್ಲಿ ಹಿಡ್ಕೊಂಡು ನಿಲ್ಲುವಂತಾದ್ರು. ಜಿಲ್ಲಾಡಳಿತ ರಕ್ಷಣೆ ಮಾಡುವ ಕಾರ್ಯಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದೆ. ಇನ್ನು ಜಿಲ್ಲಾಡಳಿತಕ್ಕೆ ಸಂತ್ರಸ್ತರು ಹಿಡಿಶಾಪ ಹಾಕಿದ್ದಾರೆ. ಕರಾವಳಿಯಲ್ಲಿ ವರ್ಣ ಮತ್ತೆ ಅಬ್ಬರಿಸಿರುವಂಥದ್ದು ಕಾರವಾರದ ಚೆಂಡ್ಯ ಮತ್ತು ಅರಗ ಭಾಗದಲ್ಲಿ, ಅದರಲ್ಲಿಯೂ ಕದಂಬ ನೌಕಾನೆಲೆ ಇರುವಂತಹ ಭಾಗದಲ್ಲಿ ಈಗ ಸಾಕಷ್ಟು ಅನಾಹುತ ಆಗಿದ್ದಾವೆ. ಮನೆಗಳಿಗೆ ನೀರು ನುಗ್ಗಿದ್ದಾವೆ. ನಾವಿವತ್ತು ಅರಗ ಭಾಗ ಮತ್ತು ಚೆಂಡ್ಯ ಭಾಗದ ಮಧ್ಯದಲ್ಲಿರುವಂತಹ ಪ್ರದೇಶದಲ್ಲಿದ್ದೀವಿ. ಕಳೆದ 4-5 ವರ್ಷದಿಂದ ಈ ಭಾಗದಲ್ಲಿ ನಿರಂತರವಾಗಿ ಇದೇ ಸಮಸ್ಯೆ ಇರುವಂಥದ್ದು. ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದರೆ ಈ ಊರಿನ ಭಾಗದ ಜನರಿಗೆ ದೊಡ್ಡ ಸಂಕಟ. ಯಾಕೆಂತಂದರೆ ಮಳೆಯ ಪ್ರಮಾಣ ಹೆಚ್ಚಾಗಿ ನೀರು ಹರಿದು ಬಂದು ಸಮುದ್ರಕ್ಕೆ ಸೇರದೆ ಈ ಭಾಗದಲ್ಲಿ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ಕಾಣ್ಬೋದಾಗಿದೆ. ನೀವು ನೋಡ್ಬೋದು, ಈ ಭಾಗದಲ್ಲಿ ಮನೆ ಒಳಗೆ ನೀರು ನುಗ್ಗಿರುವಂಥದ್ದು. ಯಾವ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಅಂದರೆ ಇಡೀ ಮನೆಯೊಳಗಿರುವ ಎಲ್ಲ ಸಾಮಾನುಗಳು ಇವತ್ತು ಹಾಳಾಗಿರುವಂಥದ್ದು. ಇನ್ನು ಮಳೆಯಿಂದ ಕಾರವಾರ ನಗರದ ಫಿಶರ್ಸ್ ಕಾಲೋನಿಯ ವಿನೋದ್ ಉಳ್ವೇಕರ್ ಅನ್ನುವವರ ಮನೆಯ ಮೇಲೆ ಗುಡ್ಡ ಕುಸಿದು ಕಲ್ಲು ಬಂಡೆ ಉರುಳಿ ಮನೆಗೆ ಹಾನಿಯಾಗಿದೆ. ಹೊನ್ನಾವರ ಭಾಗದ ಕರ್ವಾ ಯಲಗುಪ್ಪ ಭಾಗದ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಗುಡ್ಡ ಕುಸಿದು ಹೊನ್ನಾವರ ಬೆಂಗಳೂರು ಹೆದ್ದಾರಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಇದೇ ತಾಲೂಕಿನ ಗುಣವಂತಿಯ ರಾಷ್ಟ್ರೀಯ ಹೆದ್ದಾರಿ 66ರ ಒಂದು ಭಾಗದಲ್ಲಿ ಗುಡ್ಡ ಕುಸಿದು ಅನಾಹುತವಾಗಿದೆ. ಕಾರವಾರ ತಾಲೂಕಿನ ಕಡವಾಡ ಗ್ರಾಮದ ಕೈಗಾ ಎಳಿಕಲ್ಲ ರಸ್ತೆಯಲ್ಲಿ ಗುಡ್ಡ ಕುಸಿತದಿಂದ ಜುಲೈ 17ರ ತನಕ ವಾಹನ ಸಂಚಾರಕ್ಕೆ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಆದೇಶವನ್ನ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಇಂದು ಕೂಡ ಮುಂದುವರೆದಿರೋದು. ಕಾರವಾರ ಭಾಗದಲ್ಲಿ ಈಗ ಮತ್ತೆ ಗುಡ್ಡ ಕುಸಿತ ಆಗಿರುವಂಥದ್ದು. ನಾವಿವತ್ತು ಫಿಶರ್ಸ್ ಕಾಲೋನಿಯ ಭಾಗದಲ್ಲಿದ್ದೀವಿ. ನೀವು ನೋಡ್ಬೋದು, ಈ ಭಾಗದಲ್ಲಿ ಈಗ ದೊಡ್ಡ ಪ್ರಮಾಣದ ಗುಡ್ಡ ಕುಸಿತ ಆಗಿರುವಂಥದ್ದು. ಕಲ್ಲು ಬಂಡೆ ಈಗ ಜಾರಿ ಬಂದು ಮನೆಯ ಮೇಲೆ ಬಿದ್ದಿರುವಂಥದ್ದು. ನೀವು ನೋಡ್ಬೋದು, ಆ ಭಾಗದಲ್ಲಿ ಸಾಕಷ್ಟು ಡ್ಯಾಮೇಜ್ ಕೂಡ ಆಗಿರುವಂಥದ್ದು. ಆದರೆ ಏನು ಹವಾಮಾನ ಇಲಾಖೆ ಸೂಚನೆ ಮೊದಲೇ ನೀಡಿತ್ತು, ಆದರೆ ಇದಕ್ಕೆ ತಕ್ಕಂತೆ ಜಿಲ್ಲಾಡಳಿತ ಕೂಡ ಕ್ರಮವನ್ನು ಕೈಗೊಳ್ಳಬೇಕಿತ್ತು. ಆದರೆ ಅದ್ಯಾವುದು ಸರಿಯಾದ ಒಂದು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ. ಇನ್ನು ನೋಡ್ಬೋದು, ಈ ಭಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಮನೆಯ ಮೇಲೆ ಹೇಗೆ ಬಿದ್ದಿದೆ ಅನ್ನೋದನ್ನ ಈ ಭಾಗದಲ್ಲಿ ಸಾಕಷ್ಟು ಅನಾಹುತಗಳು ಆಗ್ತಾ ಇರುವಂಥದ್ದು. ಇನ್ನು ಜಿಲ್ಲಾದ್ಯಂತ ನಿನ್ನೆ 77.4 ಮಿಲಿಮೀಟರ್ ಮಳೆ ಉಂಟಾಗಿದೆ. ಕಾರವಾರ ತಾಲೂಕಿನಲ್ಲಿ 129.2 ಮಿಲಿಮೀಟರ್ ಮಳೆಯಾಗಿದೆ. ಮಳೆಯಿಂದಾಗಿ 2 ಮಳೆ ಸಂಪೂರ್ಣ ನಾಶವಾಗಿದ್ರೆ 2 ಮನೆಗೆ ತೀವ್ರ ಹಾನಿ ಹಾಗೂ 18 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಇನ್ನು 45ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಕಾರವಾರದಲ್ಲಿ 2, ಕುಮುಟ 1, ಹೊನ್ನಾವರ 2 ಕಾಳಜಿ ಕೇಂದ್ರ ತೆರೆದು 95 ಜನರಿಗೆ ಆಶ್ರಯ ನೀಡಲಾಗಿದೆ. ಇನ್ನು ಕಳೆದ 1 ತಿಂಗಳಲ್ಲಿ 250ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿದ್ದು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಜುಲೈ 18ರ ತನಕ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ನೀಡಲಾಗಿದೆ. ಇವತ್ತು ಜಿಲ್ಲೆಯ 10 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕ್ಯಾಮರಾಮ್ಯಾನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.